ಮಕ್ಕಳು ಸವಾಸ ಮಾಡಿ ಹರಿವತ್ತಂದ ಏನೋ ತಿಂದಿಲ್ಲಾಗಿದ್ದು. ಫೈನಲಿ ಈಗ ಇಲ್ಲಿ ಬಂದೆವು. ಏನೋ ನಮ್ಮೂರ ಹಳ್ಳಿ ಕಟ್ಟೆ ಅಂತ ಹೇಳಿ ಏನರ ಹೊಟ್ಟಿ ಮೊಸರಿ ಹಾಕೊಂಡ್ರೆ ಇಂಜನ್ ಚಲೋ ಓಡ್ದೈತಿ. ಹಿಂಗಾಗಿ ನೋಡ್ತೇವೆ ಏನಾಯ್ತೋ ಇಲ್ಲ ಕೇಳ್ಕೊಂಡು ಜರ ನಾಷ್ಟ ಮಾಡ್ಕೊಂಡು ಹೋಗ್ತೇವೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಊಟ ಎಲ್ಲ ಮಾಡಿಕೊಂಡು 12:30 ಇದೀಗ ಟೈಮ. ಇಲ್ಲಿ ಫಾಲ್ಸ್ ಹೋಗಿ ಬಸ್ ಕೇಳಿಸ್ಗಳು 2 ಗಂಟೆ ತನಕ ಬಸ್ ಇಲ್ಲ ಅಂದ್ಬಿಟ್ರು. ನಮಗರೆ ತಲೆ ಕೆಟ್ಟೈತಿ. ಮೊದಲ ಟೈಮ್ ಆಗೈತಿ, ಏನು ಮಾಡೋದು ತಿಳಿಯತಿಲ್ಲ. ರಿಕ್ಷಾದವ್ರನ್ನ ಇಲ್ಲಾಂದ್ರೆ ಇಲ್ಲೊಂದು ಸ್ವಲ್ಪ ಕಾರ್ ಗಾಡಿ ಇದಾವೆ, ಕಾರ್ ಗಾಡಿ ಬಾಡಿಗೆ ಕೇಳ್ಬೇಕಂತ ಹೇಳಿ ಮಾಡ್ಕೊಂಡು ಪ್ಲ್ಯಾನ್ ಮಾಡೋದೆವು. ನೋಡೋಣ್ರಿ ಏನಾಗ್ತೈತಿ. ಯಾಕೋ ಟೈಮ್ ಭಾಳ ಗಾಂಡು ನಡೆದೈತಿ. ಇಲ್ಲಿ ಫೈನಲಿ ಬಸ್ ಸಿಕ್ತು ನಮ್ಗೆ, ಗೌರ್ಮೆಂಟ್ ಬಸ್. ಸೊ ಅಲ್ಲಿಂದ ಬಸ್ಸಿಗೆ ಬಂದು ಇದು ಫಾಲ್ಸ್ ಲೊಕೇಶನ್. ಸಿಕ್ಕಾಪಟ್ಟೆ ಗಾಡಿ, ಸಿಕ್ಕಾಪಟ್ಟೆ ಫುಲ್ ಮಂದಿ ಬಂದಿತ್ತು. ಫೈನಲಿ ಬಂದು ಸರ್ ಒಬ್ಬರಿಗೆ 20 ರೂಪಾಯಿ ಟಿಕೆಟ್ ಇದೆ ಸರ್, ಟಿಕೆಟ್ ತಗೋಬೇಕು. ಅಲ್ಲೋ ದಿನ 1000 ಮಂದಿ ಬರ್ತಾರೋ, ಫೋನ್ ಪೇ ಮಾಡ್ಕೊಂಡಿಲ್ಲ ನೀವು? ಎಲ್ಲರದು ಯಾವಾಗ ಚೆಕ್ ಮಾಡ್ಕೊತೀನಿ, ಎಲ್ಲರೂ ಬಿಡೋರು. ಆಗಿದೆ ಅಂತೇಳಿ ಆಯ್ತು, ಕೊಡು ಕ್ಯಾಶ್. ಇಲ್ಲಿ ಬಂದು ರೀ, ಇಲ್ಲಿ ಬಂದು ನೋಡುವುದು ಏನಾಯ್ತು, ಸಣ್ಣಂಗೆ ಮಳೆ ಸ್ಟಾರ್ಟ್ ಆಗಿತ್ತು. ನಾವು ಬರುವಾಗ ನೋಡಕ್ಕೆ ಬಂದದ್ದು ಮಂದೆಲ್ಲ ವಾಪಸ್ ಹೊಂಟಿರು. ಎಲ್ಲ ಇಲ್ಲಿ ಹೆಂಗಾಗಿತ್ತಂದ್ರೆ ಒಂಥರ ಹುಗಿ, ಫಾಗ್ ಅಂತಾರಲ್ಲ ಆ ಥರ ಎಲ್ಲ ಸಣ್ಣಂಗೆ ಬಂದು ವ್ಯೂ ಕರೆಕ್ಟಾಗಿ ಕಾಣಲಾಗ್ತಿತ್ತು. ಒಂದ್ಸಲ ವ್ಯೂ ಕಾಣ್ತಿತ್ತು, ಒಂದ್ಸಲ ಹೊಂಟಿತ್ತು, ಆ ಥರ ಆಗೋದಿತ್ತು. ಸೊ ನಾವು ಇನ್ನೂ ಇದು ಎಂಟ್ರೆನ್ಸ್, ಇನ್ನೂ ಒಳಗೆ ಹೋಗಬೇಕು. ಸುರೇಶ್ ಅವ್ರೆ ಏನಂತೀರ? ನೋಡ್ರಿ ಭಾಳ ಇಲ್ಲ, ನೋಡ್ರಿ ಮಳೆಗಾಲ. ಹಾಂ, ನೀರು ನೋಡ್ರಿ ಭಾಳ ಇಲ್ಲ, ನೋಡ್ರಿ ಮಳೆಗಾಲ. ಹಾಂ, ಇದು ಒಪ್ಪಬೇಕಾದಂಥ ಮಾತೈತಿ. ನವೀನವ್ರೆ ನೀವೇನಂತೀರಿ? ಏನ್ರಿ ನಮ್ಮ ಬೇಜಾರು ಬರ್ತದ ಬ್ಯಾಸಿಗೆ ನಮ್ಮೂರು ಬೋರ್ನ್ಯಾಗ ಬರ್ತಾವ ನೀರು. ಹೌದಾ? ಎಷ್ಟು ಇಂಚಿಂದ ಐತ್ರಿ ನಿಮ್ಮ ಬೋರ್? ಮುತ್ಯಾಗಳು ಹೇಳ್ಬೇಡ್ರಿ, ನಿಮ್ಮದು ಹೇಳ್ರಿ. ನಿಮ್ಮ ಹೋಗಿದ್ರಲ್ಲ ಮಂಗಾರ ಮಳೆ ಗಣೇಶ. ನೀನು ಗಣೇಶ ಅಂತ ಹೋಗಿ ನೋಡಿ, ನೀನು ಗಣೇಶ ಅಂತ ಆ ಕಡೆದಲ್ಲಿ ಹಾದಿತ್ತನ ಹೋಗಾಕ? ಐತ್ರಿ. ಎಕಡಿದ್ರಿ? ಇದಕ್ಕೆ ಮಳೆ ಒಂದ್ ಸ್ವಲ್ಪ ನಿಲ್ಲಾಕ್ ಹೇಳ್ರಿ, ನಾವು ಸ್ವಲ್ಪ ಮುಂದೆ ನೋಡ್ಕೊಂಡ. ಹೌದೌದೌದು, ನಾವು ಮುಂದೆ ಹೋಗಿ ನಿಂತು ನೋಡ್ಬೇಕು. ಖರೆ ಏನ್ ಮಾಡೋರು? ಹಾ, ಅವ ರಾಜ ರಾಣಿ ರೋರದಕ್ಕಿಂತ ಪಾಠದಾಗ ಬರ್ತಿದ್ದು ಇವ ಅನ್ರು. ಇವಪ್ಪ ನೋಡ್ರಿ 20 ರೂಪಾಯಿ ಟಿಕೆಟ್. ಸುರೇಶ, ನೀಗೆಲ್ಲ ಬಿಡ್ಬಿಟ್ಟು ತಿರುಗಾಡಿದಿ, ಹಿಂದಿಂದ ಎಲ್ರಿ ಕಳ್ಕೊಂಡ್ ಅಂದ್ರ ನಿಮ್ ಹುಡುಗಿ ಏನ್ ಹೇಳೋನು ನಾವ? ಶಾಂತಂ ಪಾಪಂ ಶಾಂತಂ. ಸಂಗಾಟ ಬಂದೈತೆ ಹೇಳ. ಟೈಟ್ ಮಾಡೋ ಎಲ್ರ ಏನ್ ಹೇಳು? ಆ ಜರಿದವಲ್ಲ ಜರಿ, ನೀ ನಿಂದ್ರಲಿಲ್ಲ ಹಂಗ, ನೀನ್ ನಿಲ್ಬೇಕಂಗ. ಯಾವಾಗ ಲಡೆ ಫಾಗ್ ಬಂದಿದ್ದಲ್ಲ ಫುಲ್. ಯಪ್ಪ ಏನು
ಅವ್ನು ಚೆನ್ನಾಗಿ ಫೋಟೋ ವಿಡಿಯೋ ಎಲ್ಲ ತಕೊಂಡ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಸುಳಿ ಮಗಂದ ಇದೇ ಟೈಮ್ದಾಗ ಮಳೆ ಬರ್ಬೇಕ್ರಿ. ಯಾವಾಗ ಬರಕ್ಕೆ ಹೇಳಿ ಡಿಸೈಡ್ ಮಾಡಿದೇವಲ್ಲ ಅವಾಗಿಂದ ಗಾಂಡು ಟೈಮ್ ಐತೈತಿ. ಏನೋ ಗಾಂಡು ಟೈಮ್ ಬಿಡುವತ್ ನಮ್ಮದ. ಹಿಂಗೆ ಐತೆ ನೋಡ್ರಿ ಪರಿಸ್ಥಿತಿ. ನಡಿಯೋ ನೇಟ್ ಬತ್ ನಡಿ ಇವ್ರ ನಮಗೆ ಛತ್ರಿನೂ ಕೂಡ ಇಲ್ಲ ನಡಿ. ಓಡ್ರೋ ಸರ್ಜ ಓಡ ರೇನ್ ಕೋಟ್ಸ್ ಇದಾವಲ್ಲ ಹಾಕೊಂಡ್ ಹೋಗೋಣ. ಹಾಕೊಂಡ್ ಹೋದ್ರೆ ಯೂಸ್ ಇಲ್ಲಕ್ಕ. ಫೋಟೋನು ಬರೋತ್ತು ವಿಡಿಯೋನು ಬರೋತ್ತು. ಫೋನ್ ಆಪ್ರೇಟ್ ಆಗುತ್ತೆ. ರೊಕ್ಕ ಕೊಟ್ಟು ತೊಗೊಂಬ ಆತವ ಸುಳಿ ಮಗನ. ಅಲ್ಲ 14 ಲಾಖ ಮನಿಗೆ 14 ಲಾಖ ಲೋನ್ ತೆಗಿಸಿ ಅದ್ರಾಗ 15,000 ಕೊಟ್ಟು ಮಗ ಫೋನ್ ತಗೊಂಡ್ಬರವ. ಮತ್ತ ಅದ ಹೆಂಗ ಆಗೋದು? ಅಲ್ಲೋ ಇವ್ರಿಗೆಲ್ಲ ಮಳೆ ಬರೋದೈತಲ್ಲ. ನಮ್ಮ ಗಂಟ ಬರೋದೈತೆ ಹೇಳಿ ನಾವ್ ಇಲ್ಲಿ ಬಂದಿತ್ತೇವ. ಎಲ್ಲಿದ್ರಿ ಮತ್ತ ತೋರ್ಸ್ಕೊಂಡವನು ಕೆಮ್ಮ ನೆಗಡಿ ಕೊರೋನಾ. ಅದು ಎಲ್ಲಿ ಇಲ್ಲಿ ವಿದ್ಯುತ್ ತಯಾರು ಮಾಡ್ತಾರತಲ್ಲ ಎಲ್ಲಿ ಇಲ್ಲ ಹೆಚ್ಚಿಗಡೆ ಆ ಸೈಡ್ ಮಾಡ್ತಾರ. ಅಲ್ಲೋ ಈ ನಮ್ನಿ ಇದು ಫಾಗ್ ಇದ್ರೆ ನಾವು ಏನ್ ಮಾಡ್ಬೇಕು? ಇಲ್ಲಿ ಬಂದ ಅಲ್ಲಿಂದ ಇಲ್ಲಿ ತನಕ ಬಂದು ವೇಸ್ಟ್ ಆಗಲ್ಲ. ಮ್ಯಾಗ ಇದನ್ನ ಹಿಡಿದು ಹಿಂಗೆ ತರಿಸಿ. ಮತ್ತೆ ಸ್ಟ್ಯಾಂಡ್ ಹಿಡಿ ಬಡ್ಡಾಗ ಅದ್ ನಟ ಹಿಡಿದು ಅಡಿಗಾಡ್ಸೋದು ಮುರ್ಕೊಂಡ್. ಸುರೇಶ್ ಅವ್ರಿ ನಿಮ್ಮ ಅನಿಸಿಕೆಗಳನ್ನ ಹೇಳ್ರಿ. ಏನ್ರಿ ಈ ಟೈಮ್ದಾಗ ಮಳೆ ಬರೋದು ನ್ಯಾಯ ಅನ್ಸೈತಿ ನಿಮ್ಗೆ? ಹಿಂಗಾಗಿದೆ ಬಸ್. 20 ರೂಪಾಯಿ ಕೊಟ್ಟು ಸಂತಕ್ಕೆ ಒಂದು 10 ಹೋಗ್ಬೇಕಂತ ನೆಟ್ಗೆ ನೀರು ನೋಡ್ಬೇಕಂದ್ರೆ ನೀರು ಕಾಣತಿಲ್ಲ. ಸುಳಿ ಮಗ ಖಂಡ ಬಿಡಿ ಮಳೆ ನಾನು ತೊಂಡೆ ತೆಳಗಿಡಿ ಬ್ಯಾಗ್ ಐತ್ ಮೈ ತೊಳಿ ವಿಡಿಯೋ ಮಾಡಿದ್ರೆ ಚಂದ ಸುಳಿ ಮಗನ ಗೊತ್ತಾಗಲ್ಲ. ನೆಟ್ ಹಿಡಿದ್ ನೆಟ್ ಇದು ಮಾಡ್ಬೇಕತ್ತ. ಇಲ್ಲಿವರೆಗೂ ಇಂತ ಹೋಗಿಲ್ಲ ಕಟ್ಟಾನ ನಾನು ಕೇಳಿರ್ಲಿಲ್ಲ ಕಣಪ್ಪ. ಆಯ್ತು ನೋಡಿ ಸಣ್ಣ ಓಪನ್ ಆಗೈತಿ. ಹಿಂಗೆ ಹೋಗ್ತೈತಿ ಮತ್ತೆ ಸುಳಿ ಮುಂದೆ ಆ ಕಡೆಯಿಂದ ಹಿಂಗೆ ಬರ್ತೈತಿ. ಎಂಜಾಯ್ ಮಾಡ್ಬೇಕಂತೇಳಿ ಬಂದು ಇಲ್ಲಿ ನೋಡ್ರಿ ಅವ್ನು ಬಂದ ಕೂಡಲೇ ಮಳೆ ಸ್ಟಾರ್ಟ್ ಆಯಿತು. ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ಫೋಟೋ ಎಲ್ಲ ತಕ್ಕೊಂಡ ವಿಡಿಯೋ ಎಲ್ಲ ಮಾಡ್ಕೊಂಡೆವು. ಮಳೆ ಬರೋಣ ಫುಲ್ಲು ಫಾಗ್ ಸ್ಟಾರ್ಟ್ ಆಯಿತು. ಫಾಗ್ ಸ್ಟಾರ್ಟ್ ಆಗಿ ಅಷ್ಟೇನು ವ್ಯೂ ನೋಡೋಕೆ ಸಿಗಲಿಲ್ಲ. ಮಳೆ ಐತಿ ಖರೆ ಫಾಲ್ಸ್ ಒಳಗೆ ನೀರು ಜಾಸ್ತಿ ಇಲ್ಲ. ಅಯ್ಯೋ ದುರ್ವಿಧಿಯೇ ಮಂದಿ ಬರೋದಾರ ಖರೆ ಅವನು ಈ ಮುಂಗಾರ ಮಳೆ ಫಿಲ್ಮ್ ಒಳಗೆಲ್ಲ ಖತರ್ನಾಗ ತೋರಿಸಿದಾರೆ ಫಿಲ್ಮ್. ಇದನ್ನು ನೋಡ್ರಿ ಫಾಲ್ಸ್ ನೀರಲ್ಲ. ಇಲ್ಲಿ ನೋಡ್ರಿ ಸುಳಿ ಮಗಂದ ನೀರ ಎಲ್ಲ ಯಾಕೋ ಮಳೆ ಬಂದು ಎಂಜಾಯ್ಮೆಂಟ್ ಎಲ್ಲ ಹಾಳು ಹಿಡಿಸ್ತು. ಅದಕ್ಕೆ ನಮಗೂ ಜಾಸ್ತಿ ಟೈಮ್ ಇಲ್ಲ, ಮತ್ತೆ ರಿಟರ್ನ್ ಹೋಗ್ಬೇಕು. ಹೀಗಾಗಿ ಈಗ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೊಂಟಿದೆವು. ನಾವು ಹತ್ರದ ಎಷ್ಟು ಮಸ್ತ್ ವ್ಯೂ ಇತ್ತಂದ್ರೆ ಇಲ್ಲಿ ಬರಬೇಕಾದ್ರೆ ಹೋಗುವಾಗ ಅಷ್ಟೇನು ಫಾರೆಸ್ಟ್ ಏರಿಯಾ ಹತ್ತಲಿಲ್ಲ, ಬಟ್ ರಿಟರ್ನ್ ಬರ್ಬೇಕಾದ್ರೆ ಬೇರೆ ಹಾದಿತ್ತು. ಎಷ್ಟು ಮಸ್ತ್ ವ್ಯೂ ಇತ್ತಲ್ಲ, ನೀವ ನೋಡೋದ್ರಿ ಖತರ್ನಾಕ್. ಅವನು ಮಳೆಗಾಲದಾಗ ಇಲ್ಲಿ ಎಷ್ಟು ಚಂದ ವ್ಯೂ ಇರ್ತೈತಿ. ಹೋದ್ರೆ ರಿಟರ್ನ್ ಬರಕ್ಕೆ ಮನಸ್ಸು ಬರೋಂಗಿಲ್ಲ, ಆ ರೇಂಜಿಗೆ ವ್ಯೂ ಇತ್ತು.
ನೋಡ್ಬೋದು ನೀವು. ಈಗ ಫುಲ್ಲು ಫಾಗ್, ಎಲ್ಲಿ ನೋಡ್ರು ಫುಲ್ಲು ಫಾಗ್ ಕಾಣ್ತೈತಿ ನಿಮ್ಗೆ. ಫುಲ್ಲು ದಟ್ಟ ಕಾಡ, ಫುಲ್ಲು ಫಾಗ್. ಶಿವಮೊಗ್ಗ ಬಸ್ ಸ್ಟ್ಯಾಂಡ್ದಾಗಿದ್ದೆವು. ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ನೋಡ್ರಿ ಎಷ್ಟಕ್ಕೆ ಖತರ್ನಾಕ್ ಐತೆ ಅವನ್ನ ಮಸ್ತ್ ಮಾಡಿ ಹೋಗುದು. ಹೋಟೆಲ್ ಇಲ್ಲೇ ಸ್ಮಾರ್ಟ್ ಬಜಾರ್ ಬಸ್ ಸ್ಟ್ಯಾಂಡ್ನಾಗ ರಿಲಯನ್ಸ್ ಡಿಜಿಟಲ್ ಮಾರ್ಟ್ ಹಾಕಿದಾರು. ಬೇಕ್ರಿ ನೋಡ್ರಿ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಬಸ್ ಸ್ಟ್ಯಾಂಡ್ನಾಗ. ಡಿಜಿಟಲ್ ಮಾರ್ಟ್ ಐತಿ. ಇದು ಔಟ್ ಸೈಡ, ಆ ಕಡೆ ಇರೋದ ಫ್ರಂಟ್ ಸೈಡ. ನೋಡ್ರಿ ಶಿವಮೊಗ್ಗ ಬಸ್ ನಿಲ್ದಾಣ. ಮುಂದೆ ನಮ್ಮ ಮ್ಯಾನೇಜರ್ ಮಾಡಿ ಹಾಕ್ಯಾಣ 12 ಗಂಟೆ ಮುಂದೆ ಹೇಳಿದ. ನಮ್ಮ ಮ್ಯಾನೇಜರ್ ಸವಾಲ್ ಹಾಕ್ಯಾಣ, ಶುಕ್ರವಾರ ಒಂದು ಟಿ ಸಿ ಕನ್ಸ್ ಮಾಡ್ಬೇಕು. ನಾ ಶುಕ್ರವಾರ ನನ್ನ ಮಾತು ಕರೆಯಬೇಕು ಒಂದ, ಇಲ್ಲ ಅವನ ಮಾತು ಕರೆಯಬೇಕು ಒಂದು. ಏ ಜಿಂಗಿ ಲಕ 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 ಜಿಂಗಿ ಲಕ. ಬ್ಯಾಡ ಮತ್ ಚಾಕ್ಲೇಟ್ ಯಾರಿಗೆ ಬೇಕಂದ್ ಬೇಡ. ಯಾವ್ರು ಇದೆ? ಪುತ್ತೂರು, ತಿಪ್ಟೂರು. ಹಾಂ, ರಿಟರ್ನ್ ಹೊಂಟಿದೇವ್ರೀಗ. ಕಮ್ಮನ್ಗುದ್ದಿ ಹೋಗಕ್ಕಾಗಲಿಲ್ಲ. ಜೋಗ್ಪಾಲ್ ಸೊಂಡ ಮುಗಿಸ್ಕೊಂಡು ರಿಟರ್ನ್ ಹೊಂಟಿದ್ದೇವೆ ಇವತ್ತು. ಅವನೇನೋ ಫ್ರೆಂಡಂದು ಎಮರ್ಜೆನ್ಸಿ ಕಾಲ್ ಬರತ್ತಿದ ಆಫೀಸ್ದಿಂದ. ತಿಪ್ಟೂರ್ದಾಗ ಇದೆ. ಈಗ ಜರ ನಾಷ್ಟ ನಾಷ್ಟ ಮುಗೀತಿ. ಈಗ ಚಟ್ನಿ ಹೆಂಗಿತ್ತು? ಅದ್ ಯಾಕಂದ್ರೆ ಇಷ್ಟು ದಿನ ಸಪ್ ತಿಂದಿರ್ತೀವಲ್ಲ ಖಾರ. ಅದನ್ನ ಒಂದೂರ್ ಕಡೆ ನಮ್ಮ ಊರಾಗಿದ್ದು ಇಲ್ಲಿ ಬಂದ್ರೆ ಇದು ಸಪ್ ಆಗುತ್ತೆ. ಹಸಿ ಮೆಣಸಿನ್ಕಾಯಿ ಮುಕ್ಕಳೆಗಾಲ ಎಲ್ಲ ಊಟದ ಜೊತೆ ಮೆಣಸಿನ್ಕಾಯಿನೂ ತಿಂತಿರ್ತೇವು. ಈಗ ಪಿ ಜಿ ಊಟ, ರೂಮ್ ಊಟ ತಿಂದ ಮಸ್ತ್ ಖಾರ ಇತ್ತು, ಚಟ್ನಿ ತಿಂದು ರಿಟರ್ನ್ ಹೊಂಟಿದ್ದೇವೆ ಈಗ ಬೆಂಗಳೂರಿಗೆ. ಬೆಂಗಳೂರಾಗ ನೋಡ್ರಪ್ಪ, ಬೈಕ್ಗಳಿಗೂ ಸುಳಿ ಮಗಂದ ಬೈಕ್ ನಮ್ಮ ಗಾಡಿ ತಗೊಂಡು ನಾವು ತಿರುಗಾಡಕ್ಕೆ ಇವ್ರಿಗೆ ಟೋಲ್ ಕಟ್ಟಬೇಕು. ನೈಸ್ ರೋಡನ್. ನಾವು ಎಷ್ಟಿದೆ? 100 ಎಲ್ಲಿತ್ತು? ಎಲ್ಲಿ ಕೊಟ್ಟಿದೆ? ಹಾಂ, 110 ರೂಪಾಯಿ ಬೈಕಿಗೆ. 110 ರೂಪಾಯಿ ಅಂದ್ರೆ ಕಾರುಗಳಿಗೆಲ್ಲ ಎಷ್ಟು ಇರ್ಬೇಕು? ಆಯಿತು. ಏನಿದೆ ನೈಸ್ ಅಂದರೆ ಏನು ಎಕ್ಸ್ಪ್ಲೇನ್ ಮಾಡಲ ಜರ, ಏನಿದೆ ಹಂಗಂದ್ರೆ? ಹಾಂ, ಅಂದ್ರೆ ರೋಡ್ ಹಾಂ, ಅಂದ್ರೆ ಈಗ ಯಾವ ರೋಡ್ ಮಾಡಿಸಿದವ ಅವ ಅನ್ನಿತ್ತ. ಅಂದ್ರೆ ಅವ ಏನ್ ಬೇಕಾದ್ ಮಾಡ್ಬೋದು. ಬೈಕ್ದವ್ರಿಗೆ ಟೋಲ್ ಹಾಕಿಸ್ಬೋದು, ರೊಕ್ಕ ಏನ ಅವನ ಹೆಸರು? ಅಶೋಕ್ ಗೇನಿ. ಅವನ ಬ್ಯಾನರ್ದಾಗಿದ ಅವನ. ತಿರುಗಿ ಬೆಂಗಳೂರಿಗೆ ಬಂದ್ರಪ್ಪ. ಈ ಜರ್ನಿ ಬಗ್ಗೆ ನಿಮ್ಮ ಬೇಸ್ಮೆಂಟ್ ಏನಂತೈತಿ, ಹೆಂಗೈತಿ ಎಲ್ಲ? ಕಲ್ಲಗೈತೆ ಮೆತ್ತಗೈತಿ.
ಮುಚ್ಕೊಂಡ ರೂಮ್ನ್ಯಾಗ ಮಲ್ಕೋರಿ ಅಂದ್ರೆ ಏನ್ ಅನ್ನೋದೈತಿ ನಿನ್ ಬೇಸ್ಮೆಂಟ್ ಏನ್ ಅನ್ನೋದೈತಿ ದಂಡ್ಯಾಗ ತಿಂಡಿ ನೋಡಕ್ ಹೋಗಿ ನಮ್ ತಿಂಡಿ ಹೋಗಿದ್ದೆ ತಿಂಡಿ ಹೋಗಿಲ್ಲ ಕೊಂಡಿ ಹೋಗಿದ್ದೆ ಕೊಂಡಿ ಸತ್ಯನಾಶ ಇದು ಯಾವುದು ಇದು ಏ ಚೇಟ್ ಹೊರಟ ಸುಳಿ ಮಗ ಎಲ್ರಿ ಯಾವ್ದಾರ ಮ್ಯಾಗ ಬಿತ್ತದ್ರ ಬಾಸಿಗೆ ಸತ್ತ ಹೋದ ನೋಡು. ಆಯ್ತು ರೀ, ಅಂತೂ ಇಂತೂ ನನ್ನ ಫ್ರೆಂಡನ್ನು ಒಬ್ಬನ ರೂಮ್ನಾಗ ಡಕ್ಲಾಯಿಸಿ ನಾನು ನನ್ನ ರೂಮಿಗೆ ಬನ್ನಿ. ಟ್ರಿಪ್ ಅಂತೂ ಆಯಿತು, ಮಸ್ತ್ ಆಯಿತು. ಆದಷ್ಟು ಮಟ್ಟಿಗೆ ಎಂಜಾಯ್ ಮಾಡ್ಕೊಂಡು ಬಂದೆವು. ಸೊ ವಿಡಿಯೋ ಅಪ್ಲೋಡ್ ಮಾಡ್ತಾನು ನೋಡಿರಿ, ನೀವು ಎಂಜಾಯ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಹಂಗೆ ನಾವು ನಮಸ್ಕಾರ, ಸಿಗೋಣ. ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ ಇಲ್ಲಿ